ನಾನು ಸದಾಶಿವದಾಸ್ ಪಾಂಡೇಶ್ವರ. ನಮ್ಮ ಸಿಸ್ಟರ್ ಮತ್ತು ಬ್ರದರ್ ಇನ್ ಲಾ ಬ್ಯಾಂಗ್ಳೂರಲ್ಲಿದ್ದಾರೆ. ಅವರು ಮೈಂಡ್ ಮೆಕ್ಯಾನಿಸಮ್ ಕೋರ್ಸ್ ಮಾಡಿದ್ದಾರೆ. ಅವರಿಗೆ ತುಂಬ ಇಷ್ಟ ಆಗಿದೆ ಅದು. ಸೊ ನನಗೆ ಸ್ವಲ್ಪ ಅವರು ಫೋರ್ಸ್ ಮಾಡಿದರು, ನೀನು ಸೇರಲೇಬೇಕಾದ್ರೆ. ನಾನು ಸ್ವಲ್ಪ ಹೋಗಿ ಕಡಿಮೆ ಇದೆ ನೃತ್ಯದಾಗೆಲ್ಲ, ಯಾಕೆ ನಾನು ಸೋಷಿಯಲ್ ಫೀಲ್ಡಲ್ಲಿ ಇರುವವನು. ಬಟ್ ಅವರ ಒತ್ತಾಯಕ್ಕೋಸ್ಕರ ಅವರು ಅಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ ಮೊದಲೇ. ಹಾಗೆ ನಾನು ಬಂದೆ ಇಲ್ಲಿ. ಬರುವಾಗ ನಿನ್ನೆ ಮತ್ತು ಇವತ್ತು 2 ದಿವಸ ಕ್ಲಾಸ್. ಇಟ್ಸ್ ಸಮಥಿಂಗ್ ಡಿಫ್ರೆಂಟ್, ಯುನೀಕ್. ಆ್ಯಕ್ಚುಲಿ ನಾನು ಕಾಲೇಜ್ ಲೈಫಲ್ಲಿ ನನಗೆ ಲೆಕ್ಚರ್ ಕೇಳಿದ್ರೆ ಸ್ವಲ್ಪ ಬೋರಿಂಗ್. ನಾನು ಸ್ಪೋರ್ಟ್ಸ್ ಮ್ಯಾನ್ ಮತ್ತು ಮ್ಯೂಸಿಷಿಯನ್ ಆಗಿದೆ ನಾನು. ಹಾಗೆ ನಾನು ಕ್ಲಾಸ್ ಬಂಕ್ ಮಾಡಿ ಹೋಗಿದೆ ಯಾವಾಗಲೂ, ಬಟ್ ಪಾಸ್ ಆಗ್ತಿದ್ದೆ, ಫೇಲ್ ಆಗಲಿಲ್ಲ. ಆದರೆ ಇಲ್ಲಿ ಮಾತ್ರ ಸತ್ಯ ಹೇಳ್ತೇನೆ ನಾನು, ದಿಸ್ ಇಸ್ ವೆರಿ ಯುನೀಕ್. ನಮಗೆ ಬೋರೇ ಆಗಲಿಲ್ಲ. ಏನಾದರೂ ಒಂದು ಜೋಕ್ಸ್ ಅದು ಹೇಳ್ಕೊಂಡು ಮ್ಯಾನೇಜ್ ಮಾಡ್ತಿದ್ರು ಎಲ್ಲರೂ. ಮತ್ತು ಇನ್ನೊಂದು ಏನಂದ್ರೆ, ನಾನು ಬಂದ ತಕ್ಷಣ ಕ್ರೌಡ್ ನೋಡಿದ್ದೆ. ಇಷ್ಟು ಮಂದಿ ಕ್ರೌಡ್ ಬೇಕಾದ್ರೆ ಸಮಥಿಂಗ್ ಇಸ್ ದೇರ್ ಅಂತ ಆಗುತ್ತೆ ಫಸ್ಟ್ ಟೈಮ್ ಬರುವಾಗ. ಏನಪ್ಪ ನೋಡೋದು ಯಾರು ಬರಲ್ಲ, ಇಷ್ಟು 300-400 ಕ್ರೌಡ್ ಇರುವಂಥದ್ದು. ಇಲ್ಲಿ ಬರುವಾಗ ಫುಲ್ ಕ್ರೌಡ್. ಅದು ಸಹ ಅವರು ನಮ್ಮ ಒಂದು ಕನ್ವಿನ್ಸ್ ಮಾಡುವ ರೀತಿ ಸರ್ ಅವರು ಇಟ್ಸ್ ಹೇಳಿಕೆ ಆಗುದಿಲ್ಲ, ಅದಕ್ಕೆ ಶಬ್ದ ಬರೋದಿಲ್ಲ. ಸೊ ಹಾಗಾಗಿ ಇದರ ಬೆನಿಫಿಟ್ ಅನ್ನು ದಯವಿಟ್ಟು ಎಲ್ಲರೂ, ಮಂಗಳೂರು ಅಂತಲ್ಲ ಎಲ್ಲ ಜನತೆ. ಮತ್ತು ಇನ್ನೊಂದು ವಿಶೇಷ ಏನಂದ್ರೆ, ನಾನು ಇವತ್ತು ನೋಡಿದಂದ್ರೆ ಮಂಗಳೂರಲ್ಲಿ 850 ಮೆಂಬರ್ಸ್ ಇದ್ರು. ಅದರಲ್ಲಿ ಒಂದು 20% 25% ಮಂಗಳೂರಿನವರು, ಇದೆಲ್ಲ ಹೊರಗಿನವರು ಬಂದರು. ಪಾಪ ಅಲ್ಲಿ ಬಸ್ ಕಾರ್ ಖರ್ಚು ಮಾಡ್ಕೊಂಡು ಬಂದು, ಅದು ನಿಜವಾಗಿ ಇದು ಏನು ಹೇಳ್ತಾರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಹಾಗಾಗಿ ನೆಕ್ಸ್ಟ್ ದಯವಿಟ್ಟು ಮಂಗಳೂರಲ್ಲಿ ಮಾಡಿದ್ರೆ ಎಲ್ಲ ಮಂಗಳೂರಿನ ಜನತೆ ಇದರಲ್ಲಿ ಬಂದು ಭಾಗಿಯಾಗಿ ಇದರ ಬೆನಿಫಿಟ್ ಅನ್ನು ತಗೊಳ್ಬೇಕಾಗಿ ವಿನಂತಿ. ಕೃಷ್ಣಮೂರ್ತಿ ರೈ ಅಂತ ಹೇಳಿ, ನನ್ನ ಪತ್ನಿ ಜಯಶ್ರೀ ರೈ. ನಾವು ಇದು ಸೆಕೆಂಡ್ ಟೈಮ್ ಕ್ಲಾಸ್ ಅಟೆಂಡ್ ಮಾಡೋದು ಸರ್ದು. ಫಸ್ಟ್ ಕ್ಲಾಸ್ ಬ್ಯಾಂಗ್ಳೂರಲ್ಲಿ ಅಟೆಂಡ್ ಮಾಡಿದ್ದೀವಿ ನಾವು. ಅಂದರೆ ಲೈಫಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜಸ್ ಬಂದಿದೆ. ಅಂದರೆ ಅದು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದು ಅನುಭವಕ್ಕೆ ಬರುವುದು. ಮತ್ತು ನನ್ನ ಹಸ್ಬೆಂಡ್ ಸ್ಪಿರಿಚುವಲಿ ಅಂದರೆ ದೇವರನ್ನು ನಂಬ್ತಾ ಇದ್ರು. ಹಾಗೆ ಸ್ಪಿರಿಚುವಲಿ ತುಂಬ ಟಾಕ್ ಕೇಳೋದು ಅಥವಾ ಅದರಲ್ಲಿ ತೊಡಗಿಸಿಕೊಳ್ಳೋದು, ಅಂದರೆ ತುಂಬ ಆಧ್ಯಾತ್ಮದಲ್ಲಿ ತುಂಬ ಒಂಥರ ಒಂದು ಏನೋ ಅವ್ರಿಗೆ ಒಂದು ಬ್ಲಾಕೇಜ್ ಇದ್ದಾಗೆ. ಹೇಳಿದ್ರೆ ಕೋಪ ಬರ್ತಾ ಇತ್ತು. ಆದ್ರೆ ಸರ್ದು ಟಾಕ್ ಯೂಟ್ಯೂಬಲ್ಲಿ ಕೇಳಿ ನನ್ನನ್ನು ಕರೆದ್ರು, ಬಾ 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 ಅದು ಕೇಳು ಕೇಳು. ಅದಕ್ಕೆ ನಾನು ಬಂದೆ, ಏನಪ್ಪ ನೋಡಿದರೆ ಇದು ಟಾಕ್ ಕೇಳೋದು ನೋಡು ಎಷ್ಟು ಒಳ್ಳೆ ಮಾತಾಡ್ತಾರೆ ಅವರು ಅಂತ. ಹಾಗೆ ನಾನು ಕೇಳಿದೆ. ನನಗೆ ಆಲ್ರೆಡಿ ತುಂಬಾ ಇಂಟ್ರೆಸ್ಟ್ ಆಧ್ಯಾತ್ಮದಲ್ಲಿ. ಇವ್ರು ಕೇಳ್ತಾ ಇದ್ದಾರೆ ಅಂದ್ರೆ ಅದು ಸಾತ್ವ ಆಶ್ಚರ್ಯ ಅಂತ ಹೇಳ್ತೀವಲ್ಲ, ಹಾಗೆ ಆಗಿತ್ತು ಲೈಫಲ್ಲಿ. ದಿವಸ ಕೇಳಿ ನನಗೆ ಬಾ ಅಂತ ಹೇಳೋದು, ನಾವಿಬ್ರು ಕೂತ್ಕೊಂಡು ಅವರು ಎಲ್ಲ ವಿಡಿಯೋಸ್ ನೋಡೋದು. ನಾನು ಹೇಳಿದೆ, ನಿಮ್ಮ ಲೈಫ್ ಇದು ಟರ್ನಿಂಗ್ ಪಾಯಿಂಟ್, ನಿಮ್ಗೆ ಗುರು ಸಿಕ್ಕಿ ಆಯ್ತು, ಇವರೇ ನಿಮ್ಮ ಗುರು. ಅವತ್ತಿಂದ ಇವತ್ತು ತನಕ ಜಪ ಮಾಡುವ ವ್ಯಕ್ತಿ ಅಲ್ಲ, ಆದ್ರೆ ಇವತ್ತು ಜಪ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಹಾಗೆ ಒಂದು ಲೈಫಲ್ಲಿ ತುಂಬಾ ಒಂದು ದೊಡ್ಡ ಚೇಂಜಸ್. ಮತ್ತೆ ಅವ್ರು ಅಂದ್ರೆ ತುಂಬಾ ಪ್ರೀತಿ ಅವರು. ಈ ಸಬ್ ಕಾನ್ಶಿಯಸ್ ಬಗ್ಗೆ ನಮ್ಗೆ ಯಾವ ಅರಿವಿಗೆ ಬಂತು, ಅದರ ಉಪಯೋಗ ಪಡೆದ್ರೆ ನಾವು ಏನೆಲ್ಲ ಮಾಡ್ಬೋದು ಅಂತೇಳಿ ಈ ಕ್ಲಾಸಲ್ಲಿ ನೀವು ಸ್ವತಃ ಅಟೆಂಡ್ ಆದ್ರೆ ನಿಮ್ಗೆ ಅನುಭವ ಆಗ್ತದೆ. ಉದಾಹರಣೆಗೆ ನಾವಿದ್ರೆ ಮತ್ತೆ ಒಂದು ಮಾತಾದ್ರೆ ಲೈಫ್ ಬಗ್ಗೆ ಒಂಥರ ಹೆದರಿಕೆ ಅವ್ರಿಗೆ ಯಾವುದೇ ವಿಷಯದಲ್ಲಿ. ಈ ಕ್ಲಾಸಸ್ ಎಲ್ಲ ಸರ್ ಟಾಕ್ ಎಲ್ಲ ಕೇಳಿದ ನಂತರ ಟೋಟಲ್ ಥಾಟ್ ಪ್ರೊಸೆಸ್ ಚೇಂಜ್ ಆಯ್ತು. ಅದು ನನಗೆ ಲೈಫಲ್ಲಿ ದೊಡ್ಡ ಕೊಡುಗೆ ದೇವರು ಕೊಟ್ಟದ್ದು. ನನ್ನ ಹೆಸರು ನಿಶಾ ಕಾಮತ್ ಅಂತ. ನಾನು ಬ್ಯಾಂಗ್ಳೂರಿಂದ ಈ ಸೆಷನ್ಗೋಸ್ಕರನೇ ಬಂದಿರೋದು. ಸೊ 2 ವರ್ಷದಿಂದ ಅವ್ರ ವಿಡಿಯೋಸ್ ಹಂಗೆ ನೋಡ್ತಾ ಇದ್ವಿ. ಇದು ಆಕ್ಚುಲಿ ಆಗುತ್ತಾ ರಿಯಲ್ಲ ಅಂತ ಅನ್ಕೊಳ್ತಾ ಇದ್ದೆ ನಾನು. ಬಟ್ ಇಲ್ಲಿ ಬಂದ್ಮೇಲೆ ಆಕ್ಚುಲಿ ತುಂಬಾ ಅದ್ಭುತ ಅನುಭವ. ಸೊ ನನಗೂ ಡ್ಯಾನ್ಸ್ಗೆ ಹೋಗ್ಲಿಕ್ಕೆ ಆಗುತ್ತೆ ಅಂತ ಅನಿಸ್ತು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನೋಡ್ಬೇಕಾದ್ರೆ ಬೇರೆಯವ್ರದ್ದು ಕತೆ ಎಲ್ಲ ನೋಡ್ಬೇಕಾದ್ರೆ, ಸೊ ಅವರು ಹೇಗೆ ಅವ್ರನ್ನ ಡೆವಲಪ್ ಮಾಡಿದ್ರು, ಸೊ ಅವ್ರು ಹೇಗೆ ಪಾಸಿಟಿವ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು, ಸೊ ಅದನ್ನೆಲ್ಲ ನೋಡಿ ತುಂಬಾ ಫೀಲ್ ಗುಡ್ ಆಯಿತು. ಸೊ ವೆರಿ ವೆರಿ ಹ್ಯಾಪಿ ಟು ಅಟೆಂಡ್ ಹಿಯರ್. ಆ್ಯಂಡ್ ನಾವು ಕಪಲ್ಸ್ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ನನ್ನ ಹೆಸರು ಮನೋಜ್ ಶೆಟ್ಟಿ, ಮುಂಬೈಯಿಂದ ಬಂದದ್ದು. ಇದು ನಂದು 2ನೇ ಕ್ಲಾಸ್ ಮ್ಯಾಂಗ್ಳೂರದ್ದು. ಶ್ರೀನಾಥ್ ಸರ್ ಪ್ರತಿಯೊಂದು ಆನ್ಲೈನ್ ಕ್ಲಾಸ್ 5 ಕ್ಲಾಸ್ ಇತ್ತು. ವಿದ್ಯಾಸಾರ, ವಿದ್ಯಾಸೂತ್ರ, ಆಕರ್ಷಣ ವಿದ್ಯಾ, ಒಟ್ಟು ಎಲ್ಲ ಕ್ಲಾಸಿಗೆ ನಾನು ಜಾಯ್ನ್ ಆಗಿದ್ದೆ. ಈ ಪ್ರತಿಯೊಂದು ಕ್ಲಾಸಲ್ಲಿ ವಿಭಿನ್ನವಾದ ಕಲಿಕೆ ನಮಗೆ ಕಲೀಲಿಕ್ಕೆ ಸಿಕ್ಕಿದೆ. ಅದರಲ್ಲಿ ತುಂಬ ಲೈಫ್ ಚೇಂಜ್ ಆಗಿದೆ. ಈ ಸಲ ಕೂಡ ಬೇರೆ ಈ ಕ್ಲಾಸಿನ ಇದನ್ನು ಅನುಭವಿಸಿ ಹೇಳ್ಬೇಕು. ಅದು ಹೀಗೆ ಹೇಳುವ ಮುಂಬೈಯಿಂದ ಬಂದಿದ್ದೀರಿ. ಹೌದು, ಅದಕ್ಕೋಸ್ಕರ ಕ್ಲಾಸಿಗೋಸ್ಕರ ಬಂದಿದ್ದೇನೆ. ಅದರ ಅನುಭವವನ್ನು ಹೀಗೆ ಹೇಳಲಿಕ್ಕೆ ಆಗುತ್ತೆ. ಕ್ಲಾಸಿಗೆ ಬಂದರೆ ಮಾತ್ರ ಅದನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಶ್ರೀನಾಥ್ ಸರ್ ಅಂದರೆ ಒಂದು ದೊಡ್ಡ ಸಮುದ್ರ. ಅವರಲ್ಲಿ
ಕಲಿಯೋದು. ನಾವು ಯಾವಾಗ್ಲೂ ಹೇಳ್ತೇವೆ ನಮ್ದು ಗ್ರಂಥಾಲಯ ಅಂತೇಳಿ. ಹೌದು, ದೊಡ್ಡ ಗ್ರಂಥಾಲಯ ಅದು. ಅದರ ಒಂದು ಈಗ ನಾವು ಒಂದು ಪುಟದ ಒಂದು ಪ್ಯಾರದಲ್ಲೂ ಇಲ್ಲ. 100%. ಅದನ್ನು ಮಾಡ್ತಾ ಇನ್ನೆಷ್ಟು ಇನ್ನಷ್ಟು ಕ್ಲಾಸ್ಗಳು ನಮ್ಮಂಥವ್ರಿಗೆ ಕೊಡಲಿ, ತುಂಬ ಬದುಕು ಎಲ್ಲ ಬದಲಾಗುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಎಲ್ರಿಗೂ ಆಗಲಿ ಅಂತ ಹೇಳಿ ಧನ್ಯವಾದಗಳು. ನಮಸ್ತೆ. ತಮ್ಮ ಹೆಸರು? ಶೇಷಾದ್ರಿ ಭಟ್ ಅಂತ, ನಮ್ದು ಹೊಸನಗರ, ಶಿವಮೊಗ್ಗ ಜಿಲ್ಲೆ. ಸುಧಾ ಶೇಷಾದ್ರಿ ಭಟ್ ಅಂತ, ಹೊಸನಗರ. ಹೇಗೆ ಅನುಭವ ಆಯ್ತು ಕ್ಲಾಸಿಗೆ? ಅನುಭವ ಅಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ, ನಿರ್ವಚನೀಯ ಅಂತ ಹೇಳ್ತಾರಲ್ಲ ಆ ಥರ ಅದ್ಭುತವಾದ. ಅಂದ್ರೆ ನಾನು ಬೆಂಗಳೂರಲ್ಲಿ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಅದೇ ರೀತಿ ಇಲ್ಲೂ ನಮ್ಮ ಮನೆಯವರು ಇನ್ನೂ ಕ್ಲಾಸ್ ಅಟೆಂಡ್ ಮಾಡಿರ್ಲಿಲ್ಲ. ಇವರಿಗೋಸ್ಕರ ಮತ್ತು ನಾನು ಇಬ್ಬರು ಸೇರಿ ಬಂದ್ವಿ. ಅಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಅನ್ನು ಹೇಳಲಿಕ್ಕಾಗಲ್ಲ, ಅಷ್ಟು ಖುಷಿ. ಅಂದ್ರೆ ನನ್ಗೆ ಆವಾಗಲೇ ಅನುಭವಿಸ್ಬೇಕು. ಮತ್ತೆ ಅವರು ಲಾಸ್ಟ್ ಸ್ಪಿರಿಚುವಲ್ ಇದು ಮಾಡುವಾಗ ನನ್ನ ಜೀವನದಲ್ಲಿ ಯಾವತ್ತೂ ಅಷ್ಟೊಂದು ನೋವಾಗಿಲ್ಲ, ಒಂಥರ ನೆಗೆಟಿವ್ ಏನಿತ್ತು ಗೊತ್ತಿಲ್ಲ. ಅದಷ್ಟು ನಾನು ಏನು ಅನ್ಸ್ಕೊಂಡೆ ಅಂದ್ರೆ ಇದು ಸಿಕ್ಕಾಪಟ್ಟೆ ನೋವು ಬರ್ತಾ ಇದೆ. ಹೋಗುವಾಗ ECG ಅಂದ್ರೆ ಅದು ಒಳ್ಳೇದು, ಅಷ್ಟು ನೋವು, ಪೇನ್ ತಡ್ಕೊಳಕ್ಕೆ ಆಗ್ತದೆ ಹೇಳ್ತಾರೆ, ಅಷ್ಟು ಪೇನು ಎಲ್ಲ ಆದ್ಮೇಲೆ ಎಷ್ಟು ಹಗುರ ಅಂದ್ರೆ ಆ ಪೇನ್ ಅನ್ನೋದೇ ಇಲ್ಲ ನನ್ನಲ್ಲಿ, ಅಷ್ಟು ಹಗುರ, ಮನ್ಸಿಗೆ ಒಂಥರ ಅಷ್ಟು ಖುಷಿ ಆಗ್ತಾ ಇದೆ. ಅಂದ್ರೆ ನಾನು ಎಷ್ಟು ಕಡೆ ಇದು ಮಾಡಿದ್ದೆ ಅಂದ್ರೆ, ನಾನು ಸಾಧಾರಣ ಒಂದು 15-20 ವರ್ಷದಿಂದ ಇದೆ ಸ್ಪಿರಿಚುವಲ್. ಎಲ್ಲ ಗುರುಗಳದ್ದು ಟಿವಿಯಲ್ಲಿ ಯಾರು ಬಂದ್ರೆ ಅಲ್ಲಿ ಹೋಗೋದು, ಕ್ಲಾಸಿಗೆ ಅಟೆಂಡ್ ಮಾಡೋದು ಎಲ್ಲ ಮಾಡಿದ್ದು. ಎಲ್ಲೂ ಕೂಡ ನನಗೆ ಸಮಾಧಾನ ಸಿಕ್ಕಿಲ್ಲ. ನಂಗೆ ಸಮಾಧಾನ ಸಿಕ್ಕಿದೆ ಅಂದ್ರೆ ಶ್ರೀನಾಥ್ ಶೆಟ್ಟಿ ಸರ್ ಅವ್ರ ಕ್ಲಾಸ್ ಮತ್ತೆ ಇವ್ರದ್ದು ಅಟೆಂಡ್ ಮಾಡಿದ್ಮೇಲೆ, ಮತ್ತೆ ಆನ್ಲೈನ್ ಆಫ್ಲೈನ್ ಎರಡೂ ನಾವು ಪೂರ್ತಿ ಇದು ಮಾಡಿದ್ದೇವೆ. ಬಹಳ ಖುಷಿ. ಅಂದ್ರೆ ಇವ್ರ ಬಗ್ಗೆ ಹೇಳಲಿಕ್ಕೆ ಮಾತೇ ಬರಲ್ಲ, ವರ್ಡೇ ಇಲ್ಲ ನನಗೆ, ಅಷ್ಟು ಖುಷಿ ಆಗ್ತಾ ಇದೆ. ಅಂತ ಗುರುಗಳು ಪಡಿಲಿಕ್ಕೆ ನಾವು ಅಂದ್ರೆ ಅದು ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು, ನಮ್ಗೆ ಸಿಕ್ಕಿದ್ದಾರೆ. ಅದೇ ಬಹಳ ತೃಪ್ತಿ ಇದೆ ಗುರುಗಳು. ಈ ಮತ್ತೆ ನೆಕ್ಸ್ಟ್ ನಮ್ಗೆ ಅವಕಾಶ ಅಂತ ಬರ್ತಿರೋದು ಕ್ಲಾಸ್. ಆದಷ್ಟು ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ. ಅಂದ್ರೆ ಕೆಲವೊಂದು ಫೀಲಿಂಗ್ ನ ಹಂಚ್ಕೊಳಕ್ಕಾಗಲ್ಲ, ಅಷ್ಟು ಕೆಲವೊಂದೊಂದು ಫೀಲಿಂಗ್ಗಳು ವರ್ಡಿಂದ ಹೇಳಲಿಕ್ಕೆ ಇಲ್ಲ. ಅವ್ರು ನಮಗ್ ಸಿಕ್ಕಿದ್ದೆ ಒಂದು ಯಾವ್ದೋ ಒಂದು ವರ ಅಂತ ಅನ್ಕೊಂಡು. ನಮ್ಮ ಇಬ್ಬರ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮಿಬ್ಬರಿಗೂ ಕೂಡ. ಥ್ಯಾಂಕ್ ಯು. ರುದ್ರಾಜ್ ಶರ್ಮಾ ಅಂತ, ಮೂಡುಬಿದ್ರಿ ಅಶ್ವತ್ಥಪುರದಿಂದ. ಹೌದಾ? ಹೌದು. ಇವರ ಕ್ಲಾಸಿಗೆ ಅಲ್ಲ, ಇದು 3ನೇ ಕ್ಲಾಸಿಗೆ ನಾನು ಬರ್ತಾ ಇರೋದು. ಯಾಕಂದ್ರೆ ಮೊದಲಿನ ಟೈಮ್ ನಾನು ಮಾಡ್ತಾ ಇರೋದು ಪೂಜೆ ವೃತ್ತಿ, ಅದೇ ರೀತಿ ಜ್ಯೋತಿಷ್ಯ ವೃತ್ತಿ. ಆದ್ರೆ ತಾಯಿಯ ಸೇವೆ ಅಥವಾ ಯಾವ ರೀತಿ ಹೀಲಿಂಗ್ ಮಾಡ್ಬೋದು, ಯಾವ ರೀತಿ ಮೆಡಿಟೇಷನ್ ಮಾಡ್ಬೋದು, ಯಾವ ರೀತಿ ಧ್ಯಾನ ಮಾಡ್ಬೋದು, ಯಾವ ರೀತಿ ನಮ್ಮ ಮೈಂಡ್ ಅನ್ನು ಸೆಟ್ ಮಾಡ್ಕೊಳ್ಬೋದು, ಫ್ಯೂಚರ್ ಅಲ್ಲಿ ಯಾವ ರೀತಿ ಗೋಲ್ ಇಡ್ಬೋದು ಅನ್ನೋದಕ್ಕೆ ನಮ್ಮ ಗುರುಗಳೇ ಸಾಕ್ಷಿ. ಖಂಡಿತವಾಗ್ಲು. ಯಾಕಂತೇಳಿದ್ರೆ ನಂಗೆ ಗುತ್ತುಗೊರಿ ಇಲ್ಲದವ, ಆದ್ರೆ ಈಗ 1 ವರ್ಷ ಪ್ರಥಮದಲ್ಲಿ 1 ವರ್ಷದಲ್ಲಿ ಮಾಡಿದಂತ ಸಾಧನೆ, ಇಲ್ಲದಂತ ಇನ್ಕಮ್, ಈಗ ಈ ಕ್ಲಾಸಿಂದ ಇವರಿಟ್ಟಂತ ಗೋಲು, ಇವರು ಮಾಡುವಂತ ವಿಧಾನದಿಂದ ಈಗ ನನ್ನ ಇನ್ಕಮ್ 3 ಪಟ್ಟು ಜಾಸ್ತಿ ಆಗಿದೆ. ಸೂಪರ್. ಅದೇ ರೀತಿ ನನ್ನ ವೈಫ್ ಇದ್ದ ಡೆಲಿವರಿಯಲ್ಲಿ ಹೀಲಿಂಗ್ ಮಾಡಿ ಯಾವ ರೀತಿ ಬೆನಿಫಿಟ್ ಸಿಗ್ತಾರೆ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಅಂತ ಹೇಳ್ತೇನೆ. 8 ಡಾಕ್ಟರ್ ಅವರು, ಮಿನಿಮಮ್ 6ರಿಂದ 8 ಡಾಕ್ಟರ್ ಅವರು ನಾರ್ಮಲ್ ಆಗುವುದೇ ಇಲ್ಲ, ಆಪರೇಷನ್ ಅಂತ ಬರೆದು ಕೊಟ್ಟಿದ್ರು. ಕೊನೆ ಗಳಿಗೆಯಲ್ಲೂ ಸಹ ಆಪರೇಷನ್ ಅಂತ ಹೇಳಿದ್ದಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾನು ಅಲ್ಲೇ ಕೂತ್ಕೊಂಡು ಹೀಲ್ ಮಾಡಿದೆ, ನಾರ್ಮಲ್ ಆಗಬೇಕು ಅಂತ. ರಾತ್ರಿ 9-11 ಗಂಟೆಗೆ ನಾರ್ಮಲ್ ಡೆಲಿವರಿ ಆಗಿದೆ. ಅದರಿಂದ ಹೀಲಿಂಗ್ ಅಲ್ಲಿ 100% ರಿಸಲ್ಟ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲಿದೆ. ಅದರ ದೊಡ್ಡ ಸಾಧನೆ ಮಾಡ್ತಾ ಇದ್ದೇನೆ. ಇವರ ಆಶೀರ್ವಾದದಿಂದ ಎಲ್ಲಿ ಕ್ಲಾಸ್ ಇರಲಿ ನಾನು ಖಂಡಿತವಾಗ್ಲೂ ಹೋಗ್ತೇನೆ. ನಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ. ಫಸ್ಟ್ ಟೈಮ್ ಬರ್ತಿದ್ದೀರಾ ನೀವು? ಸೆಕೆಂಡ್ ಟೈಮ್. ಹೇಗಾಯ್ತು ಅನುಭವ? ತುಂಬಾ ಒಳ್ಳೇದಾಯ್ತು. ತುಂಬಾ ಅಂದ್ರೆ ನಂದು ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಬಂತು. ಮನೆಯಲ್ಲೂ ಹಾಗೆ ತುಂಬಾ ಹೆದರ್ತಿದ್ದೆ. ಈಗ ಸ್ವಲ್ಪ ಲಾಸ್ಟ್ ಟೈಮ್ ಮಾತಾಡ್ಲಿಕ್ಕೆ ಸ್ವಲ್ಪ ಧೈರ್ಯ ಇರ್ಲಿಲ್ಲ. ಈ ಸಲ ಸ್ವಲ್ಪ ಧೈರ್ಯ ಬಂತು. ಸ್ವಲ್ಪ ತುಂಬಾ ಎನರ್ಜಿ ಸಹ. ಇವತ್ತಿನ ಕ್ಲಾಸ್ ಅಂತೂ ಅದ್ಭುತವಾಗಿತ್ತು. ಅದನ್ನು ಹೇಳಿ ಇದಾಗುದಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲರೂ ಅನುಭವಿಸ್ಬೇಕು. ಎಲ್ಲರೂ ಬಂದು, ಇದು ವೆರಿ ಇಂಪಾರ್ಟೆಂಟ್. ಈಗಿನ ಜನರೇಷನ್ಗೆ ಇದು ತುಂಬಾ ಅಗತ್ಯ. ಈ ಕ್ಲಾಸ್ ತುಂಬಾ ಖುಷಿ ಆಯ್ತು. ಅವರಿಗೆ ಎಷ್ಟು ಅದಕ್ಕೆ ಧನ್ಯವಾದನೂ ಇಲ್ಲ, ಏನಿಲ್ಲ. ಅವರಿಗೆ ಸಾಷ್ಟಾಂಗ ಸರಿಗೆ. ಅವರಿಗೆ ಎಂತ ಹೇಳಿದ್ರು ಅದು ಕಡಿಮೆನೆ. ಹಾಗೆ ತುಂಬಾ ಫಸ್ಟ್ ಟೈಮ್ ಬರ್ತಿದ್ದೀರಾ? ಇಲ್ಲ, ನಾನು ತುಂಬಾ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ಮತ್ತೆ ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ತಮ್ಮ ಅನುಭವ ಅಂತಂದ್ರೆ ಫಸ್ಟ್ ಆಗಿ ಹೇಳ್ಬೇಕಂದ್ರೆ, ನನಗೆ ಮಂತ್ರ ಉಪದೇಶ ನೀಡಿದ ನನ್ನ ಗುರುಗಳಿಗೆ ಪಾದಾರವಿಂದಕ್ಕೆ ಕೋಟಿ 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 ನಮಸ್ಕಾರಗಳು ಫಸ್ಟ್. ಮತ್ತೆ ನನ್ನ ಜೀವನದಲ್ಲಿ ಏನಂತಂದ್ರೆ, ನಾನು ಯಾವಾಗ್ಲೂ ಅನ್ಕೊಂತಾ ಇದ್ದೆ, ನಾನು ಏನಾದ್ರೂ ಒಂದು ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ
ನನಗೆ ನಿಜಕ್ಕೂ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ನಾನು ನಿಜ ಎಲ್ಲದರಲ್ಲೂ ಇದ್ರೂ ಕೂಡ ನನಗೆ ಸರ್ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಸಲ ವಿಡಿಯೋ ಮಾಡಿ 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 ಗ್ಯಾಲರಿಲಿ ಇಟ್ಕೊಳ್ತಿದ್ದೆ ಅವ್ರಿಗೆ. ಅವ್ರಿಗೇನು ಅಂದರೆ ಮಾತಾಡೋಕೆ ಬರ್ತಾ ಇರಲಿಲ್ಲ ಅವ್ರ ಬಗ್ಗೆ ಏನು ಮಾಡೋಕ್ಕೆಲ್ಲ. ನನಗೆ ಇವತ್ತು ಮಾತಾಡ್ತೀನಿ, ಅದಕ್ಕೆ ಹೇಳೋದು ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಯಾವಾಗ ಕೂಡಿ ಬರುತ್ತೆ ಅವಾಗ ಮಾತ್ರ ಸಾಧ್ಯ ನಮ್ಮ ಗುರುಗಳ ಬಗ್ಗೆ ಮಾತಾಡೋಕ್ಕೆ. ಇವಾಗ ನಾನು ಏನು ಮಾತಾಡ್ತಿದ್ದೀನಿ ನನ್ಗೆ ಅನ್ನಿಸ್ತದೆ ನನಗೆ ಏನು ಅನುಭವ ಹೇಳ್ಕೊಳ್ಳಿ ಅಂತ. ಬಟ್ ಅವ್ರು ಹೇಳ್ತಾ ಇದ್ರು ಯಾವಾಗಲೂ ಅದು ನಿಮ್ಮಲ್ಲೇ ಚೇಂಜಸ್ ಆಗ್ತಾ ಇರುತ್ತೆ, ಅದು ನಿಮಗೆ ಗೊತ್ತಾಗ್ತಾ ಇರಲ್ಲ, ಅದನ್ನ ಅಬ್ಸರ್ವ್ ಮಾಡಿ ಅಂತ. ನಾನು ಅಬ್ಸರ್ವ್ ಮಾಡೋವಷ್ಟು ಪೇಷನ್ಸ್ ನನಗಿಲ್ಲ. ಅಂದರೆ ಅಷ್ಟು ಪೇಷನ್ಸ್ ಇಲ್ಲದೆ ಇರೋಳು ನಾನು. ತುಂಬ ಒಂಥರ ಎಲ್ಲದನ್ನು ಓವರ್ ಥಿಂಕಿಂಗ್ ಮಾಡಿ ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ಕ್ಲಾಸಿಗೆ ಬರ್ತಾ ಇವಾಗ ಬೇರೆ ಆಪೋಸಿಟ್ ಯಾರಾದ್ರೂ ಮಾತಾಡಿದ್ರೆ ಕೂತಿ ಯೋಚನೆ ಮಾಡೋ ಲೆವೆಲ್ಗೆ ಬಂದಿದ್ದೀನಿ. ಅಷ್ಟು ಲೆವೆಲ್ಗೆ ನನ್ನ ಬದಲಾವಣೆ ತಂದಿದ್ದಾರೆ. ಫ್ಯಾಮಿಲಿಲಿ ಕೂಡ ತುಂಬ ಬದಲಾವಣೆ ಆಗಿದೆ. ಸೊ ಶ್ರೀವಿದ್ಯೆ ಮಾಡಿದ್ಮೇಲಂತೂ ನಮ್ಮ ಲೈಫಲ್ಲಿ ಮಿರಾಕಲ್ಸ್ ಎಲ್ಲ ಆಗ್ತಾ ಇದೆ. ಅದನ್ನ ಸರ್ ಹತ್ರ ಹೇಳ್ಕೊಳಕ್ಕೆ ಅವ್ರು ಸಿಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ನನಗೆ ಅಂತೂ ಸೀರಿಯಸ್ಲಿ ನಮ್ಮ ಸರ್ ಸಿಕ್ಕಿರೋದು ನನ್ನ ಯಾವುದೋ ಒಂದು ಕೋಟಿ ಜನದಲ್ಲಿ ಯಾವುದೆಲ್ಲ ಪುಣ್ಯ ಎಷ್ಟೋ ಅಷ್ಟು ಮಾಡಿದ ಪುಣ್ಯ ಈ ಜನ್ಮದಲ್ಲಿ ನನಗೆ ಸರ್ ಸಿಕ್ಕಿದ್ದಾರೆ. ತುಂಬಾ ಥ್ಯಾಂಕ್ ಯು. ನನ್ನ ಹೆಸರು ಸುರೇಂದ್ರ ಅಂತ, ಮಂದರ್ತಿಯಿಂದ ಬರ್ತಾ ಇದ್ದೇನೆ. ಫಸ್ಟ್ ಟೈಮ್ ಬರ್ತಾ ಇದ್ದೇನೆ. ಒಂದು 3 to 4 months ಬ್ಯಾಕ್ ಅವ್ರ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ವಿಡಿಯೋಸ್ ನೋಡಿ ಗುರುವನ್ನೇ ಟೆಸ್ಟ್ ಮಾಡು ಅಂತ ಹೇಳ್ತಾರಲ್ಲ, ನಾನು ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತೆ. ಅದರಲ್ಲಿ ಸಕ್ಸಸ್ ಸಿಕ್ತು. ಅದರಿಂದ ನಂಗೆ ತುಂಬಾ ಇನ್ಸ್ಪಿರೇಷನ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿದೆ. ಕ್ಲಾಸ್ ಅಂತೂ ವಂಡರ್ಫುಲ್. ಎಲ್ಲರೂ ಅಟೆಂಡ್ ಮಾಡಲೇಬೇಕು. ಡಿಪ್ರೆಷನ್ಗೆ ಒಳಗಾದವರು ಎಲ್ಲದರಿಂದನೂ ದೂರ ಆದವರು, ಕಳ್ಕೊಂಡವರು ಬರ್ಲೇಬೇಕಂತೇಳಿ ನಾನು ಹೇಳ್ತೇನೆ. ತುಂಬಾ ಖುಷಿ. ಭಾರತಿ ಅಂತ ನಾನು ಬೆಂಗಳೂರಿಂದ. ಇಲ್ಲ, ಇದು ನಮ್ಮ 7th section. ಫಸ್ಟ್ ಟೈಮ್ ಬಂದಾಗ ತುಂಬಾ ಇರಬಹುದು ನಮ್ಮ ಅನುಭವ 7 ಕ್ಲಾಸ್ ಅಲ್ಲಿ. ನಾನು ಇವತ್ತು ವಿತೌಟ್ ಮೆಡಿಸಿನ್ ಅಲ್ಲಿ ಬಂದಿದ್ದೀನಿ ಇವತ್ತು ನಾನು. ಮತ್ತೆ ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಮೆಡಿಸಿನ್ ಅಂದ್ರೆ ಮೊದಲು ಮೆಡಿಸಿನ್ ಇತ್ತ? ಹೌದು, ಲೋ ಬ್ಯಾಕ್ ಪೇನ್ ಏನ್ ಮಾಡಿದ್ರು ಹೋಗ್ತಿರ್ಲಿಲ್ಲ. ಇವರು ಹೇಳ್ಕೊಟ್ಟಿರೋ ಮೆಡಿಟೇಷನ್ ಅಲ್ಲಿ ನಾನು ಮೆಡಿಟೇಟ್ ಮಾಡ್ಕೊಂಡು ಇವತ್ತು ಒಬ್ಳೆ ಧೈರ್ಯನು, ಮತ್ತೆ ನಾನು ಒಬ್ಳೆ ಇರಕ್ಕೆ ಬರ್ತಿದ್ದೆ. ತುಂಬಾ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬೊಬ್ಳೆ ಎಲ್ಬೇಕಾದ್ರೆ ಬರ್ತೀನಿ, ಎಲ್ಬೇಕಾದ್ರೆ ಸ್ಪೆಂಡ್ ಮಾಡ್ತೀನಿ. ಅಷ್ಟು ಧೈರ್ಯವಾಗಿರ್ತೀನಿ. ಯಾರನ್ನು ಬೇಕಾದ್ರೂ ಫೇಸ್ ಟು ಫೇಸ್ ಮಾತಾಡ್ತೀನಿ. ಒಂದೊಂದ್ಸರಿ ನರ್ವಸ್ ಆಗ್ತಿದ್ದೆ, ಅದೆಲ್ಲ ತುಂಬಿರೋ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ದೇವರು ಅಂದರೆ ಯಾರು, ಈ ಥರ ಎಲ್ಲ ಯಾಕೆ, ಎಲ್ಲರ ಲೈಫ್ ಯಾಕೆ ಈ ಥರ ನಡೀತಾ ಇದೆ, ಮತ್ತು ನಮ್ಮ ಹಿಂದಿನವ್ರು ಏನು ಹೇಳ್ಕೊಟ್ಟಿದ್ದಾರೆ, ಅವ್ರು ಹೇಳಿದ್ರಲ್ಲಿ ಇವಾಗ ಏನು ಯಾರ್ಯಾರು ಹೆಂಗೆ ಬೇಕೋ ಅವರು ಬೇಕಾದಂಗೆ ಹೆಂಗೆ ಎಲ್ಲ ಅದನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಾರಿಟಿ ಮಾಡ್ಕೊಡ್ತಾಯಿರೋ ನಮಗಂತೂ ಗಾಡ್ ಗಿಫ್ಟ್. ತಾಯಿನೇ ಬಂದು ನಮಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅನ್ನೋ ಭಾವನೆ. ನಾನಂತೂ ಅವ್ರನ್ನ ಅಮ್ಮ ಲಲಿತೆ ಅಂತಲೇ ತೊಗೊಂಡಿರೋದು, ಅಮ್ಮ ಅಂತಲೇ ಕೂಗೋದು ಅವ್ರನ್ನ. ನಾನು ಅಮ್ಮ ಅಂತಲೇ ಪೂಜೆ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಪಿರಿಚುವಲಲ್ಲಿ ನಮಗೆ ಸರಿಯಾಗಿ ಗೊತ್ತಿರಲ್ಲ. ಈ ಕಡೆ ಒಂದು ಹೇಳ್ತಾರೆ, ಅಲ್ಲೊಂದು ಹೇಳ್ತಾರೆ. ನಾವು ವಾಲ್ಮೀಕಿ ನಾಯಕ, ನಮ್ಗೆ ಇದೆಲ್ಲ ಗಂಧನೇ ಇಲ್ಲ. ಅಂಥದ್ರಲ್ಲಿ ಇಂಥ ಒಬ್ಬರು ಗುರುಗಳು ಬಂದು ನಮ್ಮನ್ನೆಲ್ಲ ಕ್ಲಾರಿಟಿ ಮಾಡಿ ಒಂದು ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಅಂದರೆ ನಮ್ಮ ಜನ್ರೇಷನ್ಗೆ ಮತ್ತೆ ಎಲ್ಲೋ ಹಿಂದೆ ನಾವು ಸನಾತನ ಧರ್ಮ ಮತ್ತೆ ತರೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಮುಖ್ಯ. ಈಗಿನ ಮಕ್ಕಳು ತುಂಬಾ ಶಾರ್ಪ್, ಕಂಪ್ಯೂಟರ್ ಮೈಂಡ್. ಈಗಿನ ಮಕ್ಕಳು ಕೆಟ್ಟದನ್ನ ಹೆಂಗೆ ಕ್ಯಾಚ್ ಮಾಡ್ತಾರೆ ಅಂಥವ್ರಿಗೆಲ್ಲ ನಮಗೆ ಗೊತ್ತಿರೋ ನಾವು ನಮ್ಮ ಮಕ್ಕಳಿಗೆ ಜ್ಞಾನ ಕೊಡೋದು. ನಮಗೆ ಏನು ಗೊತ್ತಿಲ್ಲ. ನಮ್ಮ ಮಗಳು ಕೇಳ್ತಾಳೆ, ಅಮ್ಮ ಯಾಕೆ ಇಷ್ಟೊಂದು ದೇವ್ರನ್ನ ಪೂಜೆ ಮಾಡ್ಬೇಕಂತ. ನನ್ಗೆ ಅರ್ಥ ಗೊತ್ತಿಲ್ಲ. ಆವಾಗ ಸರ್ಚ್ ಮಾಡ್ತಾ ಇವ್ರ ವಿಡಿಯೋಗಳನ್ನ ನೋಡಿ ತುಂಬಾ ಇಂಪ್ರೆಸ್ ಆಗಿ ತುಂಬಾ ಗುರುಗಳ ಹತ್ರ ಎಲ್ಲ ಹೋಗಿದ್ದೀನಿ ನಾನು. 100%. ಇವಾಗ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೇನ್ ಬೇಕಿದೆ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಗುರುಗಳು ನನ್ನ ನಿಲ್ಸಿದ್ದಾರೆ. ಅಷ್ಟೇ ಅಲ್ಲ, ನನ್ಗೇನಾದ್ರು ಇವಾಗ ಜಸ್ಟ್ ಮೆಡಿಟೇಷನ್ ಮಾಡಿದಾಗ ಯಾರ್ದಾದ್ರು ನೆಗೆಟಿವ್ ಕನೆಕ್ಟ್ ಆದಾಗ ವಿಪರೀತ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ತಕ್ಷಣ ಗುರುಗಳನ್ನ ನೆನೆಸ್ಕೊಂತಾರೆ. ಗುರುಗಳ ನನಗೆ ತುಂಬ ಪೇಯ್ನ್ ಆಗ್ತಾ ಇದೆ, ಪ್ಲೀಸ್ ನನಗೆ ಇದು ನನಗೆ ಹೋಗ್ಬೇಕು ಈ ನೋವು. ಅಷ್ಟೇ, ವಿತಿನ್ ಸೆಕೆಂಡಲ್ಲಿ ಯಾವ ಮೆಡಿಸನ್ ಅವ್ನು ಕೆಲಸ ಮಾಡಲ್ಲ. ಗುರುಗಳ ಒಂದು ನನ್ನ ಕನೆಕ್ಷನು ಆ ಥರ ವರ್ಕ್ ಆಗುತ್ತೆ. ತುಂಬ ಕಷ್ಟದಲ್ಲಿರುವಾಗ ನಾನು ಗುರುಗಳಿಗೊಂದು ಪ್ರಾರ್ಥನೆ ಆಗ್ತೀನಿ, ನನಗಿದು ಸಾಲ್ವ್ ಮಾಡ್ಕೊಳ್ಬೇಕು. ಗುರುಗಳಿಗೆ ಸಾಲ್ವ್ ಆಗಬೇಕು ಅಂದರೆ 100% ನನ್ನ ಜೀವನದಲ್ಲಂತೂ ನಿರಾಳಕ್ಕಲ್ಲ ಆಗೋದಿದೆ. ಒಂದು ಖಂಡಿತ ಗುರುಗಳ ಒಂದು ಬ್ಲೆಸ್ಸಲ್ಲೇ ಆಗ್ತಾ ಇದೆ. ಅವ್ರ ಹತ್ರ ಹೋಗಿ ಪರ್ಸ್ನಲಿ ಮಾತಾಡಬೇಕು ಅನ್ನೋದು ಏನೂ ಇಲ್ಲ. ಅವ್ರನ್ನ ಒಂದು ಮೈಂಡಲ್ಲಿ ನಾವು ಇಟ್ಕೊಂಡು ಮಾತಾಡಿದ್ರೆ ಖಂಡಿತ ಪರ್ಸನಲ್ ಮಾತಾಡೋದಕ್ಕಿಂತ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದ್ರೆ ಪರ್ಸನಲ್ ಆಗಿ ಭೇಟಿ ಆಗುವ ಅಗತ್ಯ ಇಲ್ಲ. ಅನುಭವ ಇತ್ತು ನನಗೆ. ಎಷ್ಟು ಪೇನ್ ಶುರು ಆಯ್ತು ಅಂದ್ರೆ ನನಗೆ ಒಂದು ನೆಗೆಟಿವಿಟಿ ಬೇಗ ಇದಾಗ್ಬಿಡುತ್ತೆ.
ಜಸ್ಟ್ ಇವಾಗ ಅದೇ ತುಂಬಾ ಜನ ಕೇಳ್ತಾರೆ ಪರ್ಸನಲ್ ಆಗಿ ಸಿಗ್ಬೇಕು ಪರ್ಸನಲ್ ಆಗಿ. ನನಗೆ ಅನಿಸ್ತದೆ ಅವ್ರು ಹೇಳಿದನ್ನ ಫಾಲೋ ಅಪ್ ಮಾಡಿದೆ ಪರ್ಸನಲ್ ಇದು ಅಗತ್ಯ ಇಲ್ಲ ಅಂತ ಹೇಳಿ. ನಾವು ಮನಸ್ಸಿಂದ ಕನೆಕ್ಟ್ ಆಗ್ತೀವಿ. ಖಂಡಿತ ಎನಿ ಟೈಮ್ ಪ್ರತಿ ಒಂದು ಸೆಕೆಂಡ್ ನಾವು 100% ನಿಜ ಗಾಡ್ ಗಿಫ್ಟ್ ನನಗೆ ಸಿಕ್ಕಿರೋದಕ್ಕೆ ತಾಯಿನೇ ಸಿಕ್ಕಿದ್ದಾಳೆ ನನಗೆ. ಆ ಟೈಮಲ್ಲಿ ನಮ್ಗೆ ಬೇಕಾದ ಯಾವ್ದು ಬೇಕು, ವೈದ್ಯ ಕೊಟ್ಟದ್ದು ಹಾಲು ಅನ್ನೋದು ನಮ್ಗೆ ವೈದ್ಯ ಕೊಟ್ಟದ್ದು ಹಾಲನ್ನು ರೋಗಿ ಬಯಸಿದ್ದು ಹಾಲು ಅದೇ ತರ ನಂಗೆ ಬೇಕಾ ಸಿಕ್ಕಿದೆ. ಆಕ್ಚುಲಿ ನಾವಷ್ಟು ಥರ್ಡ್ ಐಸ್ ಓಪನ್ ಆಯ್ತು ಅದಿಲ್ಲ ಇಲ್ಲ, ನಂಗೆ ಆ ಥರ ಎಕ್ಸ್ಪೀರಿಯನ್ಸ್ ಅಷ್ಟು ಆಗಲಿಲ್ಲ. ಬಟ್ ನಾವು ಅವರನ್ನು ಆ ಮೀಡಿಯಲ್ಲಿ ಫಾಲೋ ಮಾಡೋದು ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಬಹುಶಃ ಎಲ್ಲೋ ನಮ್ಮದೇ ಕಾಲು ಇಡ್ತಾ ಇದ್ದೆ ಅಂತ ಅನಿಸಿಕೆ ನನಗೆ. ಬಹುಶಃ ಕೈ ಹಿಡಿದು ನಡೆಸುವ ಆಶಾಭಾವ ನಮ್ದು ಆ ನಿಟ್ಟಿನಲ್ಲಿ ನಾನಿದು ನಾನೀಗ ಬೇರೆ ಕಡೆ ಕೂಡ ನನ್ನ ಸೆಷನ್ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದ್ವಿ. ಅಲ್ಲಿ ಕೂಡ ಹೌದು ಅವರು, ಬಟ್ ನಮ್ಗೆ ಅದು ಅಷ್ಟು ಕನೆಕ್ಟ್ ಆಗಿರ್ಲಿಲ್ಲ. ಇಲ್ಲೆಲ್ಲೂ ಕನೆಕ್ಟ್ ಆದ ಒಂದು ಫೀಲ್ ಇದೆ. ಸೆಲ್ಫ್ ಎಲ್ಲ ಬೇಡ ಇತ್ತು ನಮ್ಗೆ ಅವ್ರದ್ದು ಆಶೀರ್ವಾದ ಊಟಕ್ಕಿಲ್ಲ ಸಾಮಾನ್ಯ ಮನುಷ್ಯನಾಗಿ ಅದು ಗ್ಯಾಪ್ ಇಲ್ಲ, ನಾನು ಅವ್ನು ಗ್ಯಾಪ್ ಇಲ್ಲ. ಸೊ ಆ ಗ್ಯಾಪ್ ಇಲ್ಲದ್ದು ಒಂದು ದೊಡ್ಡ ವಿಷಯ ಅಂತ ಹಾಗಾಗಿ ಎಷ್ಟೋ ಜನ ನಾವು ನೋಡಿದ್ದೀವಿ ವಂಡರ್ಫುಲ್ ಕ್ಲಾಸ್ ಬಗ್ಗೆ ಹೇಗಾಯ್ತು ಅಂತ ಹೇಳಿ ಹೇಳ್ಬೋದಾ? ತಮ್ಮ ಹೆಸರು? ರಮ್ಯಾ. ಎಲ್ಲಿಂದ ಬಂದಿದ್ದು? ನಾವು ಮೈಸೂರು ಗುಂಡ್ಲುಪೇಟೆಯಿಂದ ಬಂದಿರೋದು. ಹೌದಾ? ಹೇಗಾಯ್ತು ಕ್ಲಾಸ್? ಚೆನ್ನಾಗಾಯ್ತು. ಸ್ವಲ್ಪ ಮೈಂಡ್ ಲೆವೆಲ್ ಅಲ್ಲೆಲ್ಲ ವರ್ಕ್ ಮಾಡುವಾಗ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಇವಾಗ ಸರಿ ಹೇಳಿದ್ದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಅದನ್ನ ಎಕ್ಸ್ಪೀರಿಯನ್ಸ್. ಯಾನ್ ಚೇಂಜಸ್ ಬರ್ಬೇಕಂತ ಮನಸ್ಸಿಂದ ಆಸೆ ಪಟ್ಟಿದ್ದು ಆ ಚೇಂಜಸ್ ತುಂಬಾ ಈಸಿಯಾಗಿ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಗುರುಗಳ ಕೃಪೆ, ತಾಯಿಯ ಕರುಣೆ, ದಯೆ ಖಂಡಿತ ಇದ್ರೆ ಏನೇನ್ ಬೇಕಾದ್ರೂ ಸಾಧಿಸ್ಬೋದು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಮಾಡಕ್ ಹೊರಟ್ರು ಗುರುವಿನ ಕೃಪೆ ಇರಬೇಕು ಅಂತ ನನ್ಗೆ ಈ ಗುರುಗಳ ಜೊತೆ ಕನೆಕ್ಟ್ ಆದ್ಮೇಲೆ ಅನುಭವಕ್ಕೆ ಬಂದಿದೆ. ಆ ಗುರುಗಳಿಗೆ ನಿಜ ಅನಂತ ಕೋಟಿ ನಮನಗಳು, ತಾಯಿಗೂ ಅನಂತ ಕೋಟಿ ನಮನಗಳು. ತುಂಬಾ ಥ್ಯಾಂಕ್ಸ್.